ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ನಮ್ಮ ಕಾಂಟ್ರಾಕ್ಟ್ಗಳು ನಮ್ಗೆ ಅತಿ ಹೆಚ್ಚು ಸಂತಸವನ್ನ ಉಂಟು ಮಾಡಿದ್ದಾರೆ. ನಾಗರಾಜ್ 2.5 ಲಕ್ಷ ಬದುಕಿಗೆ ಏನು ಕೆಲವರೆಲ್ಲ ಆಸೆ ಬಿಟ್ರು, ಕೆಲವರೆಲ್ಲ ಟೀಕೆ ಮಾಡ್ತಿದ್ರು, ಅದಕ್ಕೆಲ್ಲ ಉತ್ತರವನ್ನ ನಾವು ತೆಗೆದುಕೊಂಡಂತ ತೀರ್ಮಾನಕ್ಕೆ ಫಲ ಕೊಡೋ ರೀತಿಯಲ್ಲಿ ಮಾಡಿದ್ದಾರೆ. ಇವತ್ತು ನಾನು ಯಾವ ಸ್ಟೇಜ್ ಅಲ್ಲಿ ಇದೆ ಅಂತ ನೋಡ್ಲಿಕ್ಕೆ ಬಂದಿದ್ದೇನೆ. ಎಲ್ಲ ಗೇಟ್ಗಳು ಕೂಡ 33 ಗೇಟ್ಗಳು ಕೂಡ ಈಗಾಗಲೇ ಕಂಪ್ಲೀಟ್ ಆಗಿದೆ. ಇನ್ನು ಸ್ವಲ್ಪ ಕೆಲಸ ಉಳ್ಕೊಂಡಿದೆ. ಮೇ 15ನೇ ತಾರೀಕು ಇದನ್ನ ಉದ್ಘಾಟನೆ ಮಾಡ್ಲಿಕ್ಕೆ ಸಾಧ್ಯನಾ ಅನ್ನೋದನ್ನ ಈಗಾಗಲೇ ನಾವು ಸಿದ್ಧತೆ ಮಾಡ್ಕೋಬೇಕು ಅಂತ ಹೇಳಿದ್ದೇವೆ. 7ನೇ ತಾರೀಕು ಅಷ್ಟೊತ್ತಿಗೆ ಇನ್ನಿರುವಂತ ಒಂದು ಕೆಲವು ಸಣ್ಣ ಕೆಲಸಗಳನ್ನ ಮುಗಿಸ್ತೀವಿ ಅಂತ ಹೇಳಿದ್ದಾರೆ. ಈಗ 10.5 TMC ನೀರಿದೆ. ಈಗ ಮಳೆ ಬಿತ್ತು ಅಂದ್ರೆ 2 ತಿಂಗಳಿಗೆ ಸುಮಾರು 44 TMC ಅಷ್ಟು ತುಂಬಲಿಕ್ಕೆ ಅವಕಾಶ ಇದೆ. ಇದಕ್ಕೆ 54 ಕೋಟಿ ರೂಪಾಯಿ ಈಗಾಗಲೇ ಖರ್ಚು ಮಾಡಿದ್ದೀವಿ, ಬರೀ ಗೇಟ್ ಮಾತ್ರ. ಒಟ್ಟು ನಿಮ್ಗೆ ಗೊತ್ತಿದೆ, ಈಗಾಗಲೇ 64-34 ಆ ರೇಷಿಯೋನಲ್ಲಿ 2 ರಾಜ್ಯಗಳು ಇದಕ್ಕೆ ಬಂಡವಾಳ ಹಾಕ್ತಾ ಇದ್ದೀವಿ. ನಾನು ಅವ್ರಿಗೆ, ನಮ್ಮ ಡ್ಯಾಮ್ ಅವ್ರಿಗೆ ಫ್ರೀ ಕೊಟ್ಟಿದ್ದೀನಿ. ಗವರ್ಮೆಂಟ್ ಇದಕ್ಕೆ ಇಂಟರ್ಫಿಯರ್ ಆಗಬಾರ್ದು, ನಾವ್ಯಾರು ಜಾಸ್ತಿ ಆಡಳಿತ ಮಂಡಳಿಗೆ ನಾವು ದುಡ್ಡು ತೀರ್ಮಾನ ಮಾಡೋದು, ಅಷ್ಟು ಮಾತ್ರ ನಾವು ಟೆಕ್ಸ್ಟು ತಗೋಬೇಕು ಅಂತೇಳಿ ನಾವು ಮಾಡಿದ್ದೀವಿ. ಈ 33 ಗೇಟ್ ಅನ್ನು ಅಳವಡಿಸಿದ್ದು ಇಡೀ ದೇಶಕ್ಕೆ ಒಂದು ದೊಡ್ಡ ಸವಾಲು ಮತ್ತು ಒಂದು ಮಾದರಿ. ಇಡೀ ದೇಶ ಇದನ್ನ ನೋಡ್ತಾ ಇತ್ತು, ಏನಾಗ್ತದೆ ಅಂತೇಳಿ. ಅವತ್ತು ಇದನ್ನ 19ನೇ ಗೇಟ್ ಹೋದಾಗ ಮಧ್ಯರಾತ್ರಿ ನನಗೆ ನಮ್ಮ ಅಧಿಕಾರಿಗಳು, ನಮ್ಮ ಶಿವರಾಜ್ ಚಂದ್ರಿ ಅವ್ರಿಗೆ ಫೋನ್ ಮಾಡಿದಾಗ ಡ್ಯಾಮ್ ಅಳ್ಳಾಡ್ತಾ ಇದೆ ಅಂತ ಹೇಳ್ತಾ ಇದ್ರು. ಅದಕ್ಕೆ ಓಡ್ ಬಂದೆ ನಾನು ಬೆಳಗ್ಗೆನೆ. ಇದೆಲ್ಲ 9 ಗಂಟೆಗೆ ಇಟ್ಟು ತೀರ್ಮಾನ ತೆಗೆದುಕೊಂಡು ಕನ್ನಯ್ಯನಾಯ್ಡು ಕೂಡ ನಾವು ಅಭಿಪ್ರಾಯ ಪಡೆದು, ಅವರ ಅಭಿಪ್ರಾಯ ಪಡೆದು, ಅವ್ರಿಗೂ ಗೌರವ ಕೊಟ್ಟು, ಕರ್ನಾಟಕ ರಾಜ್ಯದ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಕೊಟ್ಟು, ಅವರು ಕೂಡ ನಾವು ಏನ್ ಗೌರವ ಕೊಡುವಂತ ಕೆಲಸ ಕೂಡ ನಾವು ಮಾಡ್ಕೊಂಡು ಬಂದಿದ್ದೇವೆ. ಒಟ್ಟು ಇದಲ್ಲದೆ ಬೇರೆ ಬೇರೆ ಕೆಲಸಗಳಿಗೆ ಸುಮಾರು 315 ಕೋಟಿಯಷ್ಟು ಕೆಲವು ಕೆಳಗಡೆ ರಿಪೇರ್ಸು, ಕ್ಯಾನಲ್ ರಿಪೇರ್ಸ್ಗೆಲ್ಲ ಈ ವರ್ಷ ನಾವು ಮಾಡ್ಕೊಂಡು ಬಂದಿದ್ದೇವೆ. ಸೊ ಮಿಡಲ್ ಗೇಟು 33 ಒಟ್ಟು ಗೇಟ್ಗಳಲ್ಲಿ 22 ನಂಬರು ಸ್ಲೈಸ್ ಪ್ಲೇಟ್ಗೆ ಈಗಾಗಲೇ ಬಾಟಮು, ಮಿಡ್ಲು, ಟಾಪ್ ಎಲ್ಲ ಕೂಡ ಅದೆಲ್ಲ ಕೆಲಸ ಕೂಡ ಎಲ್ಲ ಮುಗಿದಿದೆ. ಈಗ ನ್ಯೂ ಚೈನು, ಈಗ ಚೈನು ನಮ್ಮ ಎಕ್ಸ್ಪರ್ಟ್ಸು ಚೈನ್ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಆದ್ರೂ ಎಲ್ಲ ಗಟ್ಟಿಯಾಗಿದೆ ಅಂತೇಳಿ ಅವರು ರಿಪೋರ್ಟ್ ಕೊಟ್ಟಿದ್ದಾರೆ. ಅದನ್ನು ಚೇಂಜ್ ಮಾಡ್ಬೋದು ಅಂತ ಹೇಳಿದ್ರು. ಟೆಂಡರಲ್ಲೇ ಸೇರಿಸಿದ್ದೀನಿ. ಯಾಕೆ ಇಷ್ಟೇ ಮಾಡಿದೀವಿ ಅಂತ, ಚೈನ್ ಯಾಕೆ ಸುಮ್ಮನೆ ಅಂತೇಳಿ ಎಲ್ಲೂ ಹೋಗುದಿಲ್ಲ, ಅದಕ್ಕೆ ಬಂಡವಾಳ ನಮ್ಗೇನು ಲಾಸ್ ಆಗೋದಿಲ್ಲ. ಅದನ್ನು ಎಸ್ಟಿಮೇಟ್ ಅಲ್ಲಿ ಸೇರಿಸಿದ್ದೀವಿ. ಅದನ್ನು ತೆಗೆದುಬಿಡಿ, ಚೇಂಜ್ ಮಾಡಿ ಅಂತ ಹೇಳ್ತೇನೆ. ಅದು ಕೂಡ ಈಗಾಗಲೇ ತಮಿಳುನಾಡು, ಚೆನ್ನೈಯಲ್ಲಿ ಒಂದು ಸಂಸ್ಥೆಗೆ ಅದನ್ನೇ ಮಾಡುವಂತ ಒಂದು ಪ್ರತ್ಯೇಕವಾದಂತ ಒಂದು ಸಂಸ್ಥೆ ಇದೆ. ಅವ್ರಿಗೆ ಅದನ್ನ ಜವಾಬ್ದಾರಿಯನ್ನ ವಹಿಸಿದೆ. ಅವಾಗ ಚಲೋ ಬರ್ತದೆ ಬಿಡಪ್ಪ, ನಿಮ್ ಕಣ್ಣೆ ಎದುರುಗಡೆ ಬರ್ತದೆ. ಅದನ್ನು ಬರ್ಬೇಕಲ್ಲ, ಅದು ಅದೇನ್ ಟೈಮ್ ಏನಾರ ಆಯ್ತು. ನಿಮ್ ಟೈಮ್ ತಗೊಳ್ಳೋಣ, ಮುಹೂರ್ತಕ್ಕೆ. ಸೊ ಹಂಗೆ ಈಗೆಲ್ಲ ಕೂಡ ನಾವು ಮಾಡ್ತಾ ಇದೀವಿ. ಸೊ ಫಸ್ಟ್ ಸೆಟ್ ಆಫ್ ನ್ಯೂ ಚೈನ್, ಯಜಮಾನ ಹೊಸ ಚೈನು ಮೇ 7ನೇ ತಾರೀಕಿಗೆ ಬರ್ತದೆ ಅಂತ ನಿಗದಿ ಆಗಿದೆ. ಚೈನ್ ಸೊ 4 ದಿನ ಮೇ ಎಂಡ್ಗೆ ಕಂಪ್ಲೀಟ್ ಮಾಡಬೇಕು ಅಂತ ಹೇಳಿದೀವಿ. ಆದ್ರೆ ನಾನು ಮೇ 15ನೇ ತಾರೀಕು ಇಟ್ಕೊಳ್ರಪ್ಪ ಗುರಿ ಅಂತ ಹೇಳಿದ್ದೀನಿ. ಏಕೆಂದ್ರೆ ಮಳೆ ಬಂದ್ರೆ ಇದಕ್ಕೆಲ್ಲ ನಾವು ರೆಡಿ ಮಾಡ್ಬೇಕಲ್ಲ. ಸೊ ಅದಕ್ಕೆಲ್ಲ ಕೂಡ ನಾವು ಮಾಡ್ತಾ ಇದೀವಿ.
ಸೊ ಎಲ್ಲ ನಾಗರಿಕರು ಬಹಳ ರೈತರೆಲ್ಲ ಬಹಳ ಖುಷಿಯಾಗಿದ್ದಾರೆ. ಓಷನ್ ಪಾರ್ಟಿ ಅವ್ರ ಪಾಪ ಬಂದೇನೋ ಸ್ಟೇಟ್ಮೆಂಟ್ ಕೊಡ್ತಿದ್ರೆ ಅವ್ರು ಕೊಡ್ತಾ ಇರ್ಬೇಕಲ್ಲ, ಅವ್ರು ಕೊಡ್ಲಿ. ಅವ್ರು ಕೊಟ್ಟಾಗ ನಾವು ಜಾಗೃತರಿಂದ ನಾವು ಕೆಲಸ ಮಾಡ್ಬೇಕಲ್ಲ. ಸೊ ಅದಕ್ಕೆ ನಾನು ನಮ್ಮ ಎಲ್ಲಾ ಲೋಕಲ್ ಲೀಡರ್ಸು ರೈತರು ಸಹಕಾರ ಕೊಟ್ಟಿದ್ದೀರಿ. ಇದು ಶಾಶ್ವತವಾಗಿ ಇನ್ನ ಮುಂದಕ್ಕೆ 50 ವರ್ಷ ಇದಕ್ಕೆ ಆಯುಷ್ ಇರ್ತದೆ. ಸೊ 50 ವರ್ಷದವರೆಗೂ ಇನ್ನೇನು ಆಗುದಿಲ್ಲ ಅಂತ ಹೇಳಿ ಅವರು ನಮ್ಮ ತಜ್ಞರು ಕೂಡ ತಿಳಿಸಿದ್ದಾರೆ. ಸೊ ನಾವೆಲ್ಲ ಸೇರಿ ಕೆಲಸ ಮಾಡ್ತೀವಿ. ನೆಕ್ಸ್ಟು ಅದಾದ್ಮೇಲೆ ಮುಂದಕ್ಕೆ ಕೆಲವು ಬೇರೇನೋ ಯೋಜನೆಗಳಿದೆ, ಅದೆಲ್ಲ ನಾನು ನೆಕ್ಸ್ಟ್ 15ನೇ ತಾರೀಕು ಇನ್ನ ಫೈನಲ್ ಬರೋಕ್ಕೆ ಬರ್ತೀನಿ. ಪಕ್ಕದಲ್ಲಿ ಹೆಲಿಪ್ಯಾಡ್ ಮಾಡಿ ಅಂತ ಹೇಳಿದ್ದೀನಿ ಟರ್ಮಿನಲ್ಲಿ TC ಅವ್ರಿಗೆ. ಸೊ ಇನ್ನು ಪಕ್ಕದಲ್ಲಾಗಿರೋದ್ರಲ್ಲಿ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.